कुर्सी नहीं, एक शेर पर सवार है। मैं ही कैबिनेट हूँ राष्ट्रपति जी। सत्य को जिताने का एकमात्र रास्ता है युद्ध, और हमने युद्ध की घोषणा की है। ಎಲ್ಲಿಂದ ಶುರು ಮಾಡಲಿ? 1.5 ವರ್ಷ ವೇಟ್ ಮಾಡಿ ಮಾಡಿ ಒಂದಿಷ್ಟು ಕಾಂಟ್ರವರ್ಸಿಸ್ ಕೇಳಿ ಕೇಳಿ ಕೊನೆಗೂ ಮೂವಿ ರಿಲೀಸ್ ಆಯ್ತು ನೋಡಿ. ಅದೇ ಜೋಶಲ್ಲಿ 8 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋಗಿ 500 ರೂಪಾಯಿ ಖರ್ಚು ಮಾಡಿಕೊಂಡು 1 hour 45 minutes ನನ್ನ ಪ್ರೆಷಿಯಸ್ ಟೈಮ್ ವೇಸ್ಟ್ ಮಾಡಿಕೊಂಡು, ಅಷ್ಟೇ ಅಲ್ಲ ಹತ್ರದ ಮೆಡಿಕಲ್ ಸ್ಟೋರ್ಗೆ ಬೇರೆ ಹೋಗಿ ತಲೆನೋವು ಮಾತ್ರೆ ಬೇರೆ ತೊಗೊಳ್ಬೇಕಾಯ್ತು. ಆಮೇಲೆ ಮನೆಗೆ ಇಮಿಡಿಯೇಟಾಗಿ ಬಂದು ಸ್ಕ್ರಿಪ್ಟ್ ಬರೆದು ಶೂಟ್ ಮಾಡ್ಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ. ಅದಕ್ಕಾದರೂ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಆನೆಸ್ಟ್ಲಿ ಸ್ಪೀಕಿಂಗ್ ವಿತ್ ಅಶ್ವಿನಿ ರಾವ್. ಆ್ಯಂಡ್ ಇವತ್ತಿನ ಮೂವಿ ಎಮರ್ಜೆನ್ಸಿ. ಆನೆಸ್ಟ್ಲಿ ಸ್ಪೀಕಿಂಗ್, ಈ ಮೂವಿ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗೋದು ನೋಡಿ ನಾನು ಈ ಮೂವಿ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಇತ್ತು. ಆಮೇಲೆ ನನ್ನೊಂದು ಫ್ರೆಂಡ್ ಹೇಳ್ದ ಈ ಮೂವಿ ರಿಲೀಸ್ ಆಗಿದೆ ಅಂತ. ಅದೇ ಒಂದು ಜೋಶಲ್ಲಿ ಕ್ಯೂರಿಯಾಸಿಟಿಯಲ್ಲಿ ಆ ಮೂವಿ ನೋಡೋಕೆ ಓಡ್ ಹೋದೆ. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಕಾಶ್ಮೀರ್ ಫೈಲ್ಸ್ ಇಂಥ ಒಂದು ಕೆಲವು ಮೂವೀಸ್ ನೋಡಿ ಇದು ಒಂದು ಇಂದಿರಾ ಗಾಂಧಿನ ಡಿಫೇಮ್ ಮಾಡೋ ಒಂದು ಪ್ರೊಪಗ್ಯಾಂಡಾ ಫಿಲ್ಮ್ ಅಂತ ಅಂದ್ಕೊಂಡೆ. ನೀವು ಹಾಗೆ ಅಂದ್ಕೊಂಡ್ರಲ್ಲ? ಸರ್ಪ್ರೈಸ್ ಸರ್ಪ್ರೈಸ್. ನಾನೇನೋ ಈ ಮೂವಿ 1975 ಎಮರ್ಜೆನ್ಸಿ ಬಗ್ಗೆ ಇರುತ್ತೆ ಅಂತ ಅಂದ್ಕೊಂಡೆ. ಇದು ನೋಡಿದ್ರೆ ಇಂದಿರಾ ಗಾಂಧಿದು ಬಯೋಪಿಕ್ ಥರ ಇತ್ತು. ಏನೋ ಒಂದು 15 minutes ಎಮರ್ಜೆನ್ಸಿ ಬಗ್ಗೆ ಇತ್ತು. ಅದು ಅಷ್ಟು ಹಾರ್ಡ್ ಹಿಟ್ಟಿಂಗ್ ಆಗೇನೋ ಇರಲಿಲ್ಲ. ಇವ್ರು ಏನಾದರೂ ಇಂದಿರಾ ಗಾಂಧಿದ್ ಬಯೋಪಿಕ್ ಅಂತಾನೆ ರಿಲೀಸ್ ಮಾಡಿದ್ರೆ ಬೇಗ ರಿಲೀಸ್ ಆಗ್ತಿತ್ತೋ ಏನೋ. ಆದರೆ ಈ ಮೂವಿನ ರಿಲೀಸ್ ಮಾಡೋದ್ರಲ್ಲಿ ಇಷ್ಟು ಭಯ ಪಡೋವಂಥದ್ದಾದ್ರೂ ಏನಿತ್ತು ನನಗಂತೂ ಗೊತ್ತಾಗಿಲ್ಲ. ಮೂವಿ ಇಂದಿರಾ ಗಾಂಧಿ ಚೈಲ್ಡ್ಹುಡ್ ಇಂದ ಶುರು ಆಗುತ್ತೆ. ಅವ್ರ ತಂದೆ ನೆಹರು ಅವರು PM ಆಗಿದ್ದ ಸಮಯ. ಅವ್ರು ಹೋದ್ಮೇಲೆ ಇಂದಿರಾ ಗಾಂಧಿನ ನೆಕ್ಸ್ಟ್ PM ಆಗಿ ಚೂಸ್ ಮಾಡ್ತಾರೆ. ಈ ವಿಷಯ ನಮಗೆಲ್ಲ ಗೊತ್ತಿದೆ. ಇದಾದ್ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತು. ಇಂದಿರಾ ಗಾಂಧಿ ಅವರು ವಿನ್ ಆಗ್ತಾರೆ, ಲೂಸ್ ಆಗ್ತಾರೆ, ವಿನ್ ಆಗ್ತಾರೆ, ಎಮರ್ಜೆನ್ಸಿ ಬರುತ್ತೆ. ಸಂಜಯ್ ಗಾಂಧಿ ಅವರು ಫ್ಲೈಟ್ ಕ್ರ್ಯಾಶಲ್ಲಿ ಹೋಗ್ತಾರೆ. ಇದಾದ್ಮೇಲೆ ಪಂಜಾಬ್ ಬ್ಲೂ ಸ್ಟಾರ್ ಆಪರೇಷನ್ ನಡೆಯುತ್ತೆ, ರಿಸಲ್ಟಿಂಗ್ ಇಂದಿರಾ ಗಾಂಧಿಸ್ ಅಸಾಸಿನೇಷನ್. ಸೊ ಇದು ಕ್ವಿಕ್ಕಾಗಿ ಇಷ್ಟೊಂದೆಲ್ಲ ಈವೆಂಟ್ಸ್ ತೋರಿಸೋದ್ರಿಂದ ಇಟ್ ಸೀನ್ಸ್ ಲೈಕ್ ಅ ಡಿಸ್ಕನೆಕ್ಟೆಡ್ ಸ್ಕ್ರೀನ್ ಪ್ಲೇ. ಒಂದು ಸೀನಿಗೆ ಕನೆಕ್ಟ್ ಮಾಡೋ ಅಷ್ಟರಲ್ಲಿ ಇನ್ನೊಂದು ಇನ್ಸಿಡೆಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಓವರ್ ಆಗಿ ಇಂದಿರಾ ಗಾಂಧಿ ಕ್ಯಾರೆಕ್ಟರ್ಗೆ ಕನೆಕ್ಟೇ ಆಗಲ್ಲ. ಮೇ ಬಿ ವಿ ಆರ್ ಆಫ್ ನಾಟ್ ದಟ್ ಜನರೇಷನ್. ಇವನ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇಂದಿರಾ ಗಾಂಧಿ, ಬಟ್ ಶಿ ವಾಸ್ ಕಾಲ್ಡ್ ದ ಐರನ್ ಲೇಡಿ ಆಫ್ ಇಂಡಿಯಾ ಆ್ಯಂಡ್ ಐ ಆಮ್ ಶ್ಯೂರ್ ಫಾರ್ ಅ ರೀಸನ್. ಆ್ಯಂಡ್ ನನಗೆ ಗೊತ್ತಿರಂಗೆ ಆ ಜನರೇಷನ್ದವರು ಎಲ್ಲರೂ ಇದನ್ನು ಒಪ್ಕೊಂತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆದರೆ ಡೈರೆಕ್ಟರ್ ಆದ ಕಂಗನಾ ಅವ್ರಿಗೆ ಇಂದಿರಾ ಗಾಂಧಿ ಐರನ್ ಲೇಡಿ ಅಂತ ಪದವಿ ಯಾಕೆ ತಗೊಂಡಿದ್ರು ಅಂತ ಗೊತ್ತಿಲ್ವೇನೋ, ಅಥವಾ ರೈಟರ್ಸ್ ಲಿಬರ್ಟಿ ತಗೊಂಡ್ರೇನೋ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಕಣ್ಗಂತೂ ಇಂದಿರಾ ಗಾಂಧಿ ಪಾತ್ರ ಮಾಡಿದ ಕಂಗನಾ ಅವರು ಯಾವಾಗಲೂ ಭಯದಲ್ಲೇ ಇದ್ದಾಗ ಅನಿಸ್ತಿತ್ತು. ಒಂದು ಸೀನಲ್ಲಂತೂ ಅಟಲ್ ಬಿಹಾರಿ ವಾಜಪೇಯಿನ ಮೀಟ್ ಮಾಡೋಕ್ಕೆ ಹೋದ PM ಇಂದಿರಾ ಗಾಂಧಿ ಅವರು ಅವ್ರಿಗೆ ಟೀ ಮಾಡಿಕೊಡೋದು ನೋಡಿ ನಂಗೆ ತುಂಬ ಆಶ್ಚರ್ಯ ಆಯಿತು. ಈ ಸೀನ್ ಬರೀತಾ ಇದ್ದಾಗ ಕಂಗನಾ ಏನು ಯೋಚನೆ ಮಾಡ್ತಾ ಇದ್ರಿ? ಇಟ್ಸ್ ನಾಟ್ ನೆಸೆಸರಿ ದಟ್ ಎವ್ರಿ PM ಶುಡ್ ನೋ ಹೌ ಟು ಮೇಕ್ ಟೀ. ಇಫ್ ಯು ನೋ, ಯು ನೋ. ಐ ಸ್ಟಿಲ್ ವಂಡರ್, ಯಾಕೆ ಅವ್ರಿಗೆ ಅಟಲ್ ಬಿಹಾರಿ ವಾಜಪೇಯಿ ಕಂಡ್ರು ಭಯ, ಜಾರ್ಜ್ ಫರ್ನಾಂಡಿಸ್ ಕಂಡ್ರು ಭಯ, ಜಯಪ್ರಕಾಶ್ ನಾರಾಯಣ್ ಕಂಡ್ರು ಭಯ? ನನಗೆ ಒಂದಂತೂ ಅರ್ಥ ಆಗಿಲ್ಲ. ವೈ ಇಂದಿರಾ ಗಾಂಧಿ ಇಸ್ ಆಲ್ವೇಸ್ ಕ್ರೈಂಗ್ ಇನ್ ದ ಮೂವಿ. ತುಂಬ ಡಿಪ್ರೆಸ್ಡ್, ಒಂದು ರೆಸ್ಟ್ಲೆಸ್ ಆಗಿದ್ದಾರೆ. ಇಡೀ ಮೂವಿ ಕಾಯಿಲೆ ಬಿದ್ದಾಗಿದ್ದಾರೆ. ಯಾರು ಆ ಥರ ಇರುತ್ತಾರೆ? ಓ ವೇಟ್, ಐ ನೋ somebody exactly like that. मेरा तो इतना लाइफ खराब हो गया, इतना लाइफ खराब हो गया मेरा. ನನಗೂ ಇಂದಿರಾ ಗಾಂಧಿ ಬಗ್ಗೆ ಏನು ಗೊತ್ತಿರಲಿಲ್ಲ. ಐ ಡಿಡ್ ಮೈ ರಿಸರ್ಚ್ ಆ್ಯಂಡ್ ಐ ಸಾ ಸಮ್ ಡಾಕ್ಯುಮೆಂಟ್ರೀಸ್. ಕಂಗನಾ, ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿದರೆ ನಿಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತಿತ್ತೇನೋ. ಅದು ಯೂಟ್ಯೂಬಲ್ಲೇ. ಯು ನೋ, ಇಟ್ಸ್ ಆಲ್ ಫ್ರೀ ಫ್ರೀ ಫ್ರೀ. कितने तेजस्वी लोग हैं हमारे पास, कितने शानदार विचार रखते हैं जी. Maybe indirectly Kangana wanted to show that Indira did not love India, but she always wanted power in her hands at any cost. I wonder where she got this idea from. अरे हम तो फकीर आदमी हैं, झोला लेके चल पड़ेंगे जी. On the other hand, Kangana ಪ್ರಕಾರ ಇಂದಿರಾ ಅವರಿಗೆ ಅವರ ಅಪ್ಪನ ಜೊತೆ ರಿಲೇಶನ್ಶಿಪ್ ಸರಿ ಇರಲಿಲ್ಲ, ರೆಸ್ಪೆಕ್ಟ್ ಕೂಡ ಇರಲಿಲ್ಲ, ಗಂಡನ ಜೊತೆ ಕೂಡ ರಿಲೇಶನ್ಶಿಪ್ ಸರಿ ಇರಲಿಲ್ಲ, ಮಕ್ಕಳ ಜೊತೆ ಕೂಡ ರಿಲೇಶನ್ಶಿಪ್ ಸರಿ ಇರಲಿಲ್ಲ ಅಂತ ತೋರಿಸಿದ್ದಾರೆ. जनता को आप मूर्ख समझना बंद कर दीजिए.
इस प्रकार की बचकाना बातें किसी के गले नहीं उतरती, लोग मजाक उड़ाते हैं. ಆದರೆ ಇದು ಇಂದಿರಾ ಗಾಂಧಿ ಬಯೋಪಿಕ್ ಆದರೂ ಸಂಜಯ್ ಗಾಂಧಿಗೆ ಒಳ್ಳೆ ಒಂದು ಸ್ಕ್ರೀನ್ ಟೈಮ್ ಕೊಟ್ಟಿದ್ದಾರೆ. ಆನೆಸ್ಟ್ಲಿ ಸ್ಪೀಕಿಂಗ್, ಆಸ್ ಅನ್ ಆಕ್ಟರ್ ಕಂಗನಾ ಈ ಮೂವಿಯಲ್ಲಿ ಇಸ್ ಟ್ರೆಮೆಂಡಸ್. ಆದರೆ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಅ ರೈಟರ್, ಆನೆಸ್ಟ್ಲಿ ಸ್ಪೀಕಿಂಗ್ ಈ ಮೂವಿಯಲ್ಲಿ ಕಂಗನಾ ಬಯೋಪಿಕ್ಕಲ್ಲಿ ಇಂದಿರಾ ಆ್ಯಕ್ಟ್ ಮಾಡಿರೋದಾ ಅಥವಾ ಇಂದಿರಾ ಬಯೋಪಿಕ್ಕಲ್ಲಿ ಕಂಗನಾ ಆ್ಯಕ್ಟ್ ಮಾಡಿರೋದಾ ಗೊತ್ತಾಗಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕಮಿಂಗ್ ಟು ದ ಪಾಸಿಟಿವ್ಸ್, ಮೂವಿ ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅನುಪಮ್ ಖೇರ್ ಆಸ್ ಜಯಪ್ರಕಾಶ್ ನಾರಾಯಣ್ ಇಸ್ ದ ಬೆಸ್ಟ್ ಚಾಯ್ಸ್. ಆ್ಯಂಡ್ ಕಮಿಂಗ್ ಟು ದ ವರ್ಸ್ಟ್ ಥಿಂಗ್ಸ್, ಮೇಕಪ್ ಹಾರಿಬಲ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆ್ಯಂಡ್ ತಲ್ಪಡಿ ಆಸ್ ಅಟಲ್ ಬಿಹಾರಿ ವಾಜಪೇಯಿ ಇಸ್ ದ ವರ್ಸ್ಟ್ ಚಾಯ್ಸ್. ಮೋಸ್ಟ್ಲಿ ಕಂಗನಾ ಅವರು ಬರೀ ಅವ್ರದೇ ಕ್ಯಾರೆಕ್ಟರಲ್ಲಿ ಬ್ಯುಸಿ ಆದ್ರೇನೋ, ಬೇರೆ ಕ್ಯಾರೆಕ್ಟರ್ಸ್ ಕೂಡ ಇದೆ ಅಂತ ಮರ್ತೇ ಹೋದ್ರೇನೋ, ಇದರ ಎಫೆಕ್ಟ್ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. इस सज्जन को क्या तकलीफ है भाई, क्या तकलीफ है इनको? ನೀವು ಈ ಮೂವಿ ಏನಾರ ನಮ್ಮ ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ಫ್ಯಾಕ್ಟ್ಸ್ ನೋಡ್ಬೇಕಂತ ಹೋದ್ರೆ ತುಂಬಾ ಡಿಸಪಾಯಿಂಟ್ ಆಗ್ತೀರಾ. ಆದರೆ ನೀವು ಈ ಮೂವಿ ನೋಡಲೇಬೇಕು ಅಂತ ಅನ್ಕೊಂಡ್ರೆ ವಾಚ್ ಇಟ್ ಆಸ್ ಅ ಇಮ್ಯಾಜಿನರಿ ಫಿಕ್ಷನಲ್ ಪೊಲಿಟಿಕಲ್ ಡ್ರಾಮಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲಿ ನಾನು ನಿಮ್ಮ ಅಶ್ವಿನಿ ಸೈನಿಂಗ್ ಆಫ್. ಅಲ್ಲಿವರೆಗೂ ಆನೆಸ್ಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು.